ಬಾಲ್ ಗೋಧಿ ಹಿಟ್ಟು ತೊಗೋತೀನಿ ನೋಡ್ರಿ. ಮೆಂತ್ಯ ಪಲ್ಯ ಸ್ವಚ್ಛಗೆ ತೊಳೆದು ಏನದ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಹಿಂಗ್ರಿ ಇದನ್ನ ಹಾಕೊಂಡಿನಿ ನೋಡ್ರಿ. ಈಗ ಬೇಕಾದಷ್ಟು ಹಾಕೋಬೋದು, ಅಷ್ಟು ಇದು ಹಾಕೋದು. ಒಂದು ಬಟ್ಲು ಹಾಕೊಂಡಿನಿ ನೋಡಿ. ನಾನು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕೋಬೇಕು. ಒಂದು 5-6 ಮೆಣ್ಸಿಕಾಯಿ ಏನದ ಸಣ್ಣಗೆ ಜಜ್ಜಿ ಇಟ್ಕೊಂಡಿನಿ, ಅದನ್ನು ಹಾಕೋತೀನಿ ನೋಡ್ರಿ. ಖಾರ ಎಷ್ಟು ನೋಡ್ತೀನಿ ಅವರು ಸ್ಪೈಸಿ ತಿಂತಿರ್ತಾರಲ್ಲ ಅದನ್ನು ನೋಡ್ಕೊಂಡು ಹಾಕೋದು ನೋಡ್ರಿ. ನಾನು ಸ್ವಲ್ಪ ಹೆಚ್ಚಿಗೆ ಹಾಕೋತೀನಿ ಖಾರ. ಸ್ವಲ್ಪ ಕೆಂಪು ಪುಡಿ ಒಂದಿಷ್ಟು ಹಾಕ್ತೀನಿ ರೀ. ಕೈಲಿ ತಿಕ್ಕಿ ಹಾಕೋತೀನಿ ನೋಡ್ರಿ. ಒಂದು ಸ್ಪೂನ್ ತೊಗೊಳ್ತೀನಿ ಜೀರಿಗೆಯನ್ನು. ಅದನ್ನು ಸ್ವಲ್ಪ ಕೈಲಿ ತಿಕ್ಕಿ ಹಾಕೋಬೇಕು. ಸಣ್ಣಗೆ ಪೇಸ್ಟ್ ಪೌಡ್ರ್ ಹಾಕ್ಕೊಂಡ್ರೆ ಇದಾಗಂಗಿಲ್ಲ. ಪೌಡ್ರ್ ಹಾಕೋದಕ್ಕಿಂತ ಹಿಂಗೆ ಮಾಡಿ ಹಾಕ್ಕೊಂಡ್ರೆ ಘಮ ಘಮ ಚಲೋತ್ನಾಗೆ ಇದು ಪರಿಮಳ ಬರ್ತದೆ ನೋಡ್ರಿ. ಈ ಥರ ಚಲೋತ್ನಾಗ ತಿಕ್ಕಿ ಹಾಕೋಬೇಕು. ಸ್ವಲ್ಪ ಕಲರ್ನ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ನೋಡಿಕೊಂಡು ನೀವು ಟೇಸ್ಟ್ ಅನಿಸ್ತಾರೆ ಸ್ವಲ್ಪ ಬಾಯಿ ರುಚಿ ಕೊಡೋಂಗೆ ಸ್ವಲ್ಪ ಹಾಕೋಬೇಕು ನೋಡ್ರಿ. ಉಪ್ಪು ಒಂದು ಸ್ಪೂನ್ದಷ್ಟು ಹಾಕೊಂಡು ನಾನು ಇದನ್ನೆಲ್ಲ ಚೆಂದಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹೌದು ನೋಡಿ ಎಷ್ಟು ಜನ ಇರ್ತಾರೆ ಅಷ್ಟು ನೋಡ್ಕೊಂಡು ಮಾಡ್ಕೋದ್ರಿ. 2 ಸ್ಪೂನ್ದಷ್ಟು ಎಣ್ಣೆ ಹಾಕೊಂಡು ನೋಡ್ರಿ. ಅಂದ್ರೆ ಸಾಫ್ಟಾಗಿ ಚೆಂದ ಆಕತಿ. ಎಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ನಾದ್ಬೇಕ್ರಿ. ಚೆಂದಾಗಿ ಎಲ್ಲ ನೆಂದದ ನೋಡ್ರಿ. ಈಗ ಒಣ ಹಿಟ್ಟ ಮ್ಯಾಗ ಉದುರಿಸ್ಕೊಂಡ್ರೆ ಕೈಗೆ ಹತ್ತದಲ್ರಿ. ಈಗ ಉಳ್ಳಿ ಮಾಡೋಕೆ ಈಸಿಯಾಗಿ ಬರ್ತದೆ ನೋಡ್ರಿ. ಚಪಾತಿ ಹಿಟ್ಟು ಮಾಡ್ತಿಲ್ಲ ಆ ಸೈಜ್ ಮಾಡ್ಕೊತೀನಿ ನೋಡ್ರಿ. ಎಲ್ಲ ಉಳ್ಳಿಗಳನ್ನ ರೆಡಿ ಆದ ನೋಡ್ರಿ. ಈಗ ಮ್ಯಾಗ ತೆಳಗ ಹಿಟ್ಟು ಹಚ್ಚಿ ಚೆಂದಾಗಿ ಲಟ್ಟಿಸ್ಕೋಬೇಕ್ರಿ. ಬೇಯಿಸೋ ಹೊತ್ನಾಗಿಂದ ಚಲೋತ್ನಾಗ ಎಣ್ಣೆ ಹಚ್ಚಿ ಬೇಯಿಸ್ಕೊಳಕ್ಕೆ ಬರ್ತದೆ. ಈಗಿಂದ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ನೋಡ್ರಿ ಪರೋಟಾಗಳು. ಒಂದು ಬೇಸುಟಿಗೆ ಒಂದು ಲಟ್ಸಕ್ಕೆ ಆಗಂಗಿಲ್ಲಲ್ರಿ. ಅವರು ಒಮ್ಮೆ ಏನದ ಈ ಥರ ಲಟ್ಟಿಸ್ಕೊಂಡು ತಾಟ್ನಾಗ ಇಟ್ಕೊಂಡಿವಿ ಅಂದ್ರೆ ಒಮ್ಮೆ ಬೇಯಿಸ್ಕೊಳಕ್ಕೆ ಬರ್ತದೆ ನೋಡ್ರಿ. ಈ ಥರ ಹಿಟ್ಟು ಹಚ್ಚಿ ಲಟ್ಸ್ಕೊಂಡ್ರೆ ಒಂದಕ್ಕೊಂದು ಹತ್ಕೊಳಂಗಿಲ್ಲ. ಒಮ್ಮೆ ಬೇಯಿಸ್ಕೊಳಕ್ಕೂ ಬರ್ತದೆ ನೋಡ್ರಿ. ಈ ಥರ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಎಲ್ಲ ಇದನ್ನು ಪರೋಟಗಳನ್ನ ಮಾಡ್ಕೊಂಡೇವು ಅಂದ್ರೆ ಒಮ್ಮೆ ಏನದ ಬೇಯಿಸ್ಕೊಳಕ್ಕೆ ಬರ್ತದೆ ನೋಡ್ರಿ. ಈ ಥರನೂ ಮಾಡ್ಕೋಬೋದು. ನಾನು ಏನದ ಒಂದು ಮಾಡಿ ಬೇಯಿಸ್ಕೊಳತ್ತೀನಿ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕತ್ರಿ. ಮ್ಯಾಗ್ನೂ ಸ್ವಲ್ಪ ಚೆಂದ ಎಣ್ಣೆ ಹಚ್ಚಿ ಬೇಯಿಸ್ಬೇಕು ನೋಡ್ರಿ. ನೋಡ್ರಿ ಎಷ್ಟು ಮೆತ್ತಗೆ ಅಷ್ಟು ಸಾಫ್ಟಾಗಿ ಅಷ್ಟು ಇದಾಗ್ಯಾವ ನೋಡ್ರಿ. ಭಾಳ ಮೆತ್ತಗೆ ಭಾಳ ಚಲೋ ಆಗ್ಯಾವ್ರಿ.